ಮಮ್ಮಿ ಇವತ್ತೇನು ಮಾಡಕತ್ತೀರಿ? ಇವತ್ತು ಸ್ಪೆಷಲ್ ಹಾಂ ಶಿರಾ ತಲೆ ಮಾಂಸ ಸಾರು. ತಲೆ ಮಾಂಸ ಅಂತ ಹೇಳ್ತಾರೆ ಇದಕ್ಕೆ. ನಮ್ಮ ಮಮ್ಮಿಗೆ ಬರ್ತಾ ಹೇಳ್ರಿ, ನಾವು ಶಿರಾ ಅಂತ ಹೇಳ್ತೀವಿ. ಬಕರಿಕಾಯಿ ಶಿರಾ ಅಂತ ಹೇಳ್ತೀವಿ. ನಮ್ಮ ಮಮ್ಮಿ ಇವತ್ತು ತಲೆ ಮಾಂಸ ಸಾರು ಮಾಡಕತ್ತಾರ. ಈಗೆಲ್ಲ ಕ್ಲೀನ್ ಮಾಡ್ಕೊಂಡ್ರೆ ಅದು ಕ್ಲೀನ್ ಮಾಡಿ ವಿನೆಗರ್, ಲಿಂಬೆ ಹಣ್ಣು ಮತ್ತು ಹಾಕಿ ಉಳ್ಳಾಗಡ್ಡಿ ಹಾಕಿ ಕ್ಲೀನ್ ಮಾಡ್ಯಾರ. ಈಗ ನೋಡಿ ಫ್ರೆಂಡ್ಸ್, ಇದ್ರೊಳಗೆ ಹಾಕಕತ್ತಾರ. ಚೆನ್ನಾಗಿ ಒಂದು 10-15 ನೀರೊಳಗೆ ವಾಶ್ ಮಾಡ್ಕೊತಾರೆ ನಮ್ಮ ಮಮ್ಮಿ. ಭಾಳ ಕ್ಲೀನ್ ಮಾಡ್ಬೇಕು ಇದಕ್ಕೆ. ಭಾಳ ತೊಳಿಬೇಕು, ಸ್ವಚ್ಛಾಗಿ. ಸ್ವಚ್ಛಾಗಿ ತೊಳಿಬೇಕು. ವಾಸನೆ ಬರ್ತೈತೆ. ಸ್ಮೆಲ್ ಬರ್ತಂತ್ರಿ. ಕ್ಲೀನಾಗಿ ಉಪ್ಪು, ವಿನೆಗರ್, ಲಿಂಬೆಹಣ್ಣು ರಸ, ಉಳ್ಳಾಗಡ್ಡಿ ಹಾಕಿ ತೊಳಿಬೇಕು ಫಸ್ಟ್. ಕ್ಲೀನಾಗಿ ತೊಳೆದು ಮಾಡಕತ್ತಾರೆ ನೋಡ್ರಿ ಮಮ್ಮಿ. ಇವತ್ತು ಸ್ಪೆಷಲ್ ರೆಸಿಪಿ. ನನಗಂತೂ ಭಾಳ ಅಂದರೆ ಭಾಳ ಇಷ್ಟ. ನನಗೋಸ್ಕರ ಮಮ್ಮಿ ಮಾಡಕತ್ತಾರ. ನಂಗೆ ಭಾಳ ಇಷ್ಟ ರೀ ಇದು. ಈಗ ನೋಡ್ರಿ ಎಲ್ಲ ಕ್ಲೀನಾಗಿ. ಇದೇನು ನನಗೆ ಇದು ತಿನ್ನಂಗೆ ಅನ್ಸಲ್ಲ. ಸಾರು ಮಸ್ತ್ ಇರ್ತದೆ. ಉಪ್ಪು ಹಾಕಕತ್ತಾರ ನೋಡ್ರಿ ನಮ್ಮ ಮಮ್ಮಿ. ಕಲ್ಲುಪ್ಪು ಬಳಸ್ತಾರೆ ರೀ ಅವರು ಯಾವಾಗಲೂ. ಬೇರೆ ಉಪ್ಪು, ಸಣ್ಣ ಉಪ್ಪು ಹಾಕಂಗಿಲ್ಲ ಒಟ್ಟ. ಏನಾರ ವಡ ಬಜ್ಜಿ ಅದು ಮಾಡಿದ್ರೆ ಅದಕ್ಕಷ್ಟೇ ಯೂಸ್ ಮಾಡ್ತಾರೆ, ಉಪಯೋಗಿಸ್ತಾರೆ. ಈಗ ನೋಡ್ರಿ ಅರಿಶಿನ. ಚೂಪಾಯ್ತು. ಈಗ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕಕತ್ತಾರ. ಜಿಂಜರ್ ಗಾರ್ಲಿಕ್ ಪೇಸ್ಟ್, ಕೊತ್ತಂಬರಿ ಪೇಸ್ಟ್ ಇದ್ರೊಳಗೆ ಮಿಕ್ಸ್ ಮಾಡ್ಯಾರ ಮಮ್ಮಿ. ರುಬ್ಕೊಂಬಿಟ್ಟಾರಿ ಒಂದೇ ಕೂಡಿ. ಇದು ಹಾಕಿದ್ರು ಈಗ ಚೆನ್ನಾಗಿ ಮಿಕ್ಸ್ ಮಾಡಿ ನೀರು ಹಾಕಿ ಕುಕ್ಕರ್ ಸೀಟಿ ಹಾಕ್ಬೇಕು. ಚೆನ್ನಾಗಿ ಮಿಕ್ಸ್ ಮಾಡ್ಬೇಕಂತ ನೋಡ್ರಿ ಫ್ರೆಂಡ್ಸ್. ಇದಕ್ಕೆ ಇಲ್ಲಿ ಕೊಬ್ಬರಿ ನೋಡ್ರಿ, ನಮ್ಮದು ತೆಂಗಿನಕಾಯಿ ಎಲ್ಲ ತೆಗೆದಿದ್ದು ಅಲ್ಲಿನೇ ಇಷ್ಟು ಕೊಬ್ಬರಿ ಬಂದಿತ್ತು ನೋಡ್ರಿ. ಈಗ ಇದ್ರ ಏನು ಮಾಡ್ತಾರೆ ನೋಡೋಣ. ಜಿಮ್ಮಿ ಈಗೆಲ್ಲ ಮಿಕ್ಸ್ ಮಾಡ್ಕೊಂಡಾರ. ನೀರು ಹಾಕ್ಬೇಕು. ಸ್ವಲ್ಪ ನೀರು ಹಾಕ್ತೀರ ಅದಕ್ಕೆ? ನೀರು ಹಾಕಿ ಕುದಿಯಾಕ ಇಡಬೇಕು. ಒಂದು 4-5 ವಿಸಲ್ ತೊಗೊಂತೀರಿ ನೀವು? ನನ್ನ ಹತ್ರ ಪಾಪು ಐತ್ರಿ, ನಮ್ಮ ತಮ್ಮನ ಮಗ. ಕಿಡಿಗೇಡಿ ಇದ್ದಾನೆ ಭಾಳ. ಈಗ ನೋಡ್ರಿ ನೀರು ಹಾಕಿದ ಮಮ್ಮಿ. ಈಗ ಲೀಡ್ ಹಚ್ಚಿಬಿಡ್ತಾರೆ. ಸ್ಟವ್ ಆನ್ ಮಾಡಿ. ಭಾಳ ಟೇಸ್ಟಿಯಾಗಿ ಮಾಡ್ತಾರೆ. ಫುಲ್ ರೆಸಿಪಿ ಇವತ್ತು ನಾನು ಶೇರ್ ಮಾಡ್ತೀನಿ ನಿಮ್ಮ ಜೊತೆ. ಕೆಲವೊಂದು ರೆಸಿಪಿ ಅಷ್ಟೇ ಶೇರ್ ಮಾಡೀನಿ ರೀ. ನಮ್ಮ ಮಮ್ಮಿದ ರೆಸಿಪಿ ಭಾಳ ಇಷ್ಟ ಇದಾವೆ. ಇಷ್ಟಂತೂ ನಮ್ಗೆ ಎಷ್ಟಾಗಿತ್ತು ಅಷ್ಟು ಸದ್ಯಕ್ಕೆ ಇಷ್ಟು ಶೇರ್ ಮಾಡಿ ನಿಮ್ಮ ಜೊತೆ. ಮತ್ತು ನೆಕ್ಸ್ಟ್ ಟೈಮ್ ಬಂದಾಗ ನೋಡೋಣ. ಇಲ್ಲಿ ನೋಡ್ರಿ ಫ್ರೆಶ್ ಕೊತ್ತಂಬರಿ ತೊಗೊಂಡಾರ. ಇಲ್ಲಿ ಪಾಪು ಇಲ್ಲೇ ಕುಂತಾನ. ಬಟ್ ಇನ್ನು ಫ್ರೆಂಡ್ಸ್ಗೆ ತೋರ್ಸೋಣ. ಫ್ರೆಶ್ ಕೊತ್ತಂಬರಿ ನೋಡ್ರಿ, ಇದು ಎಷ್ಟು ಚಲೋ ಐತೆ. ಈಗ ಇಲ್ಲಿ ನೋಡ್ರಿ ಮಾನೆಕಾಯಿ. ಬಾಯಾಗ ನೀರು ಬರಕ್ತಿತ್ತಲ್ಲ, ತಿನ್ನಬಾರ್ದು. ಇದಿರ್ತೈತೆ ಇಲ್ಲಾಗ ನೋಡಿದು ತೆಗಿಬೇಕು. ಒಂದು 4-5 ವಿಸಲ್ ಹಾಕ್ಬೇಕಂತ್ರಿ ಇದು. ಅಲ್ಲಿವರೆಗೂ ಮಮ್ಮಿ ಈಗ ಮಸಾಲೆ ರೆಡಿ ಮಾಡ್ಕೊತಾರೆ. ಅದಕ್ಕೆ ಏನೇನು ಹಾಕಬೇಕು. ಇದು ಕಟ್ಟ ಎಲ್ಲ ತೆಗ್ದಾರಿ. ಉಳ್ಳಾಗಡ್ಡಿ ಎಲ್ಲ ಕಟ್ ಮಾಡಿದ್ರು. ಇಳಿಗಿಲಿಂದ ಕಟ್ ಮಾಡ್ತಾರೆ. ಬೇಕು ನೋಡ್ರಿ ಸಣ್ಣ ಮರಿ ಎಲ್ಲ ಇವು. ಒಂದು ನೋಡ್ರಿ ತೆಂಗಿನಕಾಯಿ ನೀರು ಕುಡಿಯಾಕತ್ತಾನ. ಹೆಂಗೈತಿ ನೀರು? ನೀರು ಪರು ಮತ್ತು ನೋಮನ್ ಕುಂತಾರಿಲ್ಲ. ಸ್ವೀಟ್ ಐತೆ. ಕ್ಲೈಮೇಟ್ ಫುಲ್ ಕೂಲ್. ನಿನ್ನೆ ಮಳೆ ಬಂತು ನೋಡ್ರಿ. ನೀರು ಕೊಟ್ಟ ನೋಮಾನಿ ಕುಡಿತೀನಿ ನಾನು. ಎಷ್ಟು ಚಲೋ ಐತೆ ನೋಡ್ರಿ. ಎಷ್ಟು ಐತಿ ಆತ್ರಿ ಎಲ್ಲ ನೀರು. ಅಪ್ಪ ಕರ್ಕೊಂಡು ಹೋಗ ಚೇರೆಲ್ಲ ಹಿಂಗಿಟ್ಟಾರ. ಕಸ ಎಲ್ಲ ಕ್ಲೀನ್ ಮಾಡ್ಬೇಕೀಗ. ಜಿಮ್ಮಿ ಸಾರಿಗೆ ಹಾಕಕ್ಕೆ ಎಲ್ಲ ಕೊಬ್ಬರಿ ಎಲ್ಲ ಕಟ್ ಮಾಡ್ಕೊಳಕತ್ತಾರ ಮಮ್ಮಿ. ಮಸಾಲೆ ರುಬ್ಕೊಂತಾರ ಅದಕ್ಕೆ.
ದಿಯಾ ಅಮ್ಮು ದಿಯಾ ಅಮ್ಮು ದಿಯಾ ಇಲ್ಲಿಗೆ ಒಳಗ ಕಟ್ ಮಾಡ್ತಾರೆ ಇವರು ನೇಮಗಲ್ಲೇನ 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 ಈ ಥರ ಆಗ್ತಾ ಇರೋ ವಾ ನೋಡ್ರಿ ಮದಿ ಆ ಥರ ಅದು ಕ್ಲೀನ್ ಮಾಡೋಕ್ಕೆ ಇಲ್ಲಿ ಮಾಡಿಟ್ಟಾರ ಪೇಸ್ಟ್ ಮಾಡ್ತಾರೆ ಇದ್ರದ್ದು ಕೊಬ್ಬರಿ ಇದು ಒಣ ಕೊಬ್ಬರಿ ನೀರಾಗ ಹಾಕ್ತಾರೆ ಇದು ಹಸಿ ಕೊಬ್ಬರಿ ಇಷ್ಟು ತೆಗ್ದಾರೆ ನೋಡಿರಿ ಸ್ವಲ್ಪ ಹಾಕ್ತಾರೆ ಇಷ್ಟು ಹಾಕಲ್ಲ ಎಷ್ಟು ಬೇಕಷ್ಟು ಮಸಾಲೆಗೆ ರುಬ್ಕೊಳಕ ಎರಡು ಪೇಸ್ಟ್ ಮಾಡ್ಕೊಳ್ತಾರೆ ಪೇಸ್ಟ್ ಮಾಡಕತ್ತೀರಿ ಮಮ್ಮಿ ಕೊತ್ತಂಬರಿ ಪೇಸ್ಟ್ ಮಾಡಕ್ಕೆ ಅದಕ್ಕೆ ಏನೇನು ಹಾಕಿರಿ ಉಪ್ಪು ಕೊತ್ತಂಬರಿ ಅಷ್ಟೇ ಉಪ್ಪು ಕೊತ್ತಂಬರಿ ಇದು ಪೇಸ್ಟ್ ಮಾಡ್ಕೊಂಡು ಇಟ್ಕೊಂತೀರೇನು ಇಟ್ಕೊಂಡಾರ ನೋಡ್ರಿ ऐसा वीडियो आता हो उधर से डालना इधर हाकि ನೋಡಿ ಪೇಸ್ಟ್ ಚಲೋ ಕೌಲ ತಗೊಳ್ಳಿ ಮಮ್ಮ ಸ್ವಲ್ಪ ಸ್ವಲ್ಪ ಹಾಕಿ ಎರಡು ಮಿಕ್ಸ್ ಮಾಡಿ ಹಾಕಕತ್ತಾರೆ ಸ್ವಲ್ಪ ನೀರು ಹಾಕಬೇಕು ನೀರು ಹಾಕ್ಬೇಕು ಅಲ್ಲ ಹೋಮ್ ಮೇಡ್ ಇದು ರೋಮನ್ ಬಂದನ್ರಿ ಸಾರು ಮಾಡಕತ್ತೀನಿ ಈಗ ಫುಲ್ ಹೊಟ್ಟೆ ಹಸಿಯಾಗಿತ್ರಿ ಬಂದ್ಬಿಟ್ಟನ್ರಿ ಇದು ಆಗೈತನಿಲ್ಲ ನೋಡಿ ಹೌದಿಲ್ಲ ಎಲೆ ಮಾಂಸ ಸಾರು बकरे का सिरे का सालन मालूम हो ಪ್ರಸಾದ ಸ್ವಲ್ಪ ಐತ್ರಿ ಅದು ನೋಬ ನಿಮ್ಗೆ ಇಷ್ಟ ಇಲ್ಲ ಇದು ಎವ್ಡುಗ ಎಣ್ಣೆ ಹಾಕತ್ತಾರ ಮಮ್ಮಿ ಹಾಕ್ಯಾರ ನೋಡಿ ಬೇಯಿಸ್ಕೊಂಡಿದ್ರಲ್ಲ ಎಲ್ಲ ಆಯ್ತು ಕರೆಕ್ಟ್ ಈಗ ಕೊಬ್ಬರಿ ಒಣ ಕೊಬ್ಬರಿ सूखा खोपरा फिर कच्चा खोपरा डालने का उसमें ಈಗ ಹಸಿ ಕೊಬ್ಬರಿ ರುಬ್ಕೊಂಡಿದ್ದು ಪೇಸ್ಟ್ ಈ ಥರ ನೀವು ಮಾಡಿಲ್ಲ ಅಂದರೆ ಮಾಡಿ ನೋಡ್ರಿ ಭಾಳ ಟೇಸ್ಟಿ ಸೂಪರ್ ಟೇಸ್ಟಿ ಆಗುತ್ತೆ ಅಮ್ಮ ಮಾಡಿದ ಇವತ್ತಿನ ಸ್ಪೆಷಲ್ ಸಾರು ಮಾಂಸ ತಲೆ ಮಾಂಸ ಸಾರು ಎಲ್ಲ ಮಿಕ್ಸ್ ಮಾಡ್ಯಾರ ಮತ್ತು ಇದ್ರೊಳಗೆ ಏನೇನು ಹಾಕ್ತೀರಿ ಎಣ್ಣೆ ಬಿಸಿ ಆಗಿದೆ ಇದ್ರೊಳಗೆ ಹಾಕ್ತೀರಿ ಅದು ಹಾಕಕತ್ತಾರ ನೋಡ್ರಿ ಅದ್ರೊಳಗೆ ಎಲ್ಲ ಏನೇನು ಸೀಕ್ರೆಟ್ ಇದೆ ಏನಿಲ್ಲ ಎಲ್ಲ ತೋರಿಸ್ಬಿಟ್ಟಾರ ಮಮ್ಮಿ ಮಾಡೋದು ನೀವು ಮಾಡಿರಿ ಇಷ್ಟ ಆದರೆ ಭಾಳ ಟೇಸ್ಟಿ ಆಗುತ್ತೆ ಭಾಳ ಚಲೋ ಆಗುತ್ತೆ ಈಗ ಮಧ್ಯಾಹ್ನ ಊಟಕ್ಕೆ ಇಷ್ಟೆಲ್ಲ ಸ್ಪೆಷಲ್ ಅಡುಗೆ ಸ್ಟೀಮ್ ರೈಸ್ ಮಾಡಕತ್ತಾರ ಅದು ಕ್ಲೀನ್ ಮಾಡಕತ್ತಾರ ಇಲ್ಲಿ ಅಕ್ಕಿ ತೊಳೆದಿಟ್ಟಾರ ಸ್ಟೀಮ್ ರೈಸ್ ರೀ ಇದು ವೈಟ್ ರೈಸ್ ಮಸ್ತ್ ಕಾಂಬಿನೇಷನ್ ಆಗುತ್ತೆ ಅದ್ರ ಜೊತೆ
ರೈಸ್ ರೆಡಿ ಆಗೈತೆ, ವೈಟ್ ರೈಸು ಮತ್ತು ಇಲ್ಲಿ ಸಾರು ರೆಡಿ ಆಗೈತೆ. पूरा गल छड़ा तो जमे गलते हैं वो उसका रहा कुछ ದೋಸೆ ಮಾಡಕತ್ತಾರ. ಸಾರು ಜೊತೆ ಈಗ ದೋಸೆ ಮಾಡ್ಕೊಡಕತ್ತಾರ ಮಮ್ಮಿ. ವೈಟ್ ರೈಸ್ ಮತ್ತು ದೋಸೆ, ಸಾರು ದೋಸೆ. ಏನಕ್ಕೆ ಪ್ಲೇಟ್ ರೆಡಿ ಆಗಿದೆ. ಈಗ ದೋಸೆ ಮಾಡಕತ್ತಾರ ನೋಡ್ರಿ. ಹಾಕ್ಕೊಡಕತ್ತಾರ ಮಮ್ಮಿ. ಎಷ್ಟು ಮಸ್ತಾಗಿತ್ತು ನೋಡ್ರಿ ತಲೆ ಮಾಂಸ ಸಾರು. ಬಿಸಿ ಬಿಸಿ ತಲೆ ಮಾಂಸ ಸಾರು ದೋಸೆ ಜೊತೆ ಮಸ್ತ್ ಕಾಂಬಿನೇಷನ್ ಆಗುತ್ತಾ. ಅದಕ್ಕಾಗಿ ಮಮ್ಮಿ ದೋಸೆ ಮಾಡಕತ್ತಾರ. ಚಪಾತಿ ಮಾಡಿಲ್ಲ ನಾವು. ದೋಸೆ ಅಂದರೆ ತುಂಬ ಇಷ್ಟ ಮಕ್ಕಳಿಗೆ, ಹಂಗಾಗಿ ಬಿಸಿ ಬಿಸಿ ದೋಸೆ ಸಾರು ಸ್ಟೀಮ್ ರೈಸ್ ಎಲ್ಲ ರೆಡಿ ಮಾಡಿ ಸ್ಟೀಮಿ. ಇದು ನೋಡಿ ಫ್ರೆಂಡ್ಸ್, ಪ್ಲೇಟ್ ತೊಗೊಂಡು ಕೊಡ್ತೀನಿ. ಯಾರು ಕೊಡ್ಬೇಕು ರೀ ಇದು? ನಮ್ಮ ಬಾಬಾಗೆ ಕೊಡಕತ್ತೀನಿ ರೀ ಇದು. ಹ್ಞೂ